ಕೊರಟಗೆರೆ ನ್ಯೂಸ್. ಜೆಡಿಎಸ್ ತಾಲೂಕು ಘಟಕದ ವತಿಯಿಂದ ಬೂತ್ ಮಟ್ಟದ ಮುಖಂಡರ ಕಾರ್ಯಾಗಾರ. ಮತಪಟ್ಟಿ ಪರಿಷ್ಕರಣೆಯ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೆಯುತ್ತಿದ್ದು, ಪಕ್ಷದ ವರಿಷ್ಠರಾದ ಎಚ್.ಡಿ. ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಮಾರ್ಗದರ್ಶನದಂತೆ ಕಾರ್ಯಾಗಾರ ಆಯೋಜನೆ. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನಿಂಗಪ್ಪರವರ ಅಧ್ಯಕ್ಷತೆಯಲ್ಲಿ ಕಾರ್ಯಾಗಾರ ನಡೆಯಿತು. ಕೊರಟಗೆರೆ ಪಟ್ಟಣದ ಸಾಧರ ಸಮುದಾಯ ಭವನದಲ್ಲಿ ಕಾರ್ಯಕರ್ತರ ಕಾರ್ಯಾಗಾರ ನಡೆಯಿತು. ಮತಪಟ್ಟಿಯಲ್ಲಿ ಅನಧಿಕೃತ ವ್ಯಕ್ತಿಗಳ ಪಟ್ಟಿ ಇರುವುದನ್ನು ತಪ್ಪಿಸಲು ಎರಡು ಕಡೆಗಳಲ್ಲಿ ಕೆಲವರು ಮತ ಚಲಾಯಿಸುತ್ತಿದ್ದ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದ್ದವು. 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರು ಮತಪಟ್ಟಿಯಲ್ಲಿ ಸೇರಿಸಲು ಕಾರ್ಯಾಗಾರ ಆಯೋಜನೆ. ರಾಜ್ಯದಲ್ಲಿ ಜನತಾದಳ ಇಲ್ಲ ಎಂದವರು 2028ಕ್ಕೆ ಜನತಾದಳ ಶಕ್ತಿ ಏನು ಎಂಬುದು ಗೊತ್ತಾಗುತ್ತೆ ಎಂದ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಮರಾಜು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಮುಂದುವರಿಯಲಿದೆ ಎಂದು ಜಿಲ್ಲಾಧ್ಯಕ್ಷ ಎಚ್. ನಿಂಗಪ್ಪ ತಿಳಿಸಿದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡೋದ್ರ ಮೂಲಕ ನಮ್ಮ ಪಕ್ಷದ ಮುಖಂಡರಿಗೆ, ಈ ಪಕ್ಷಕ್ಕೆ ರಾಜ್ಯ ಮಟ್ಟದ ನಾಯಕರಿಗೆ ಒಳ್ಳೆಯ ಹೆಸರನ್ನ ತರಬೇಕು. ನಿಷ್ಕಾಲ ಅಭಿಯಾನದ ಮೂಲಕ ಹೆಚ್ಚಿನ ಮತದಾರರು ಹೆಚ್ಚಿನ ಜೆಡಿಎಸ್ ಪಕ್ಷದ ಸದಸ್ಯರಾಗಬೇಕು. ಆ ಮೂಲಕ ಬಹುಶಃ 28 ಅದೇ ಸುಮ್ಮನೆ 28 ಸುಧಾರಣೆ ಮಾಡೋದ್ರ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಜಿಲ್ಲೆನಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಂತ ಪರಿಸ್ಥಿತಿ ಇದೆ ಅಂತ ನಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಕೊಟ್ಟೆ ಮೇಲೆ ಹೋಗ್ತೀನಿ, ಮದ್ದಿಗೆ ಹೋಗ್ತೀನಿ, ಪಾವಡ ಕಡೆಗೆ ಹೋಗ್ತೀನಿ, ಆಕೆ ಐವೇನಲ್ಲಿ ಒಂದು 42 ಸಾವಿರ ಹೋಗ್ತೀನಿ ಪರಿಸ್ಥಿತಿ. ಇದು ಬಹಳ ಭಿನ್ನವಾಗಿದೆ. ಯಾಕೆಂದ್ರೆ ಇಲ್ಲಿ ಪ್ರಭಾವಿ ನಾಯಕರು, ಸಚಿವರು ಇದ್ರೆ, ಹಾಗಾಗಿ ಅಷ್ಟು ಸುಲಭವಾದ ಪಕ್ಷ ಸಂಘಟನೆ ಮಾಡೋದು. ಆದ್ರೂ ಬಹುಶಃ ಇಲ್ಲಿ ಯಾವುದೇ ಮುಖಂಡರು ಯಾವುದೇ ಜೊತೆ ರಾಜಿ ಮಾಡ್ಕೊಳ್ಳೋ ಅಂತ ಜಾಯಮಾನ ಅವರಿರ್ತಕ್ಕಂಥ ಈ ತಾಲೂಕಿನ ಮುಖಂಡರಲ್ಲ ಅನ್ನೋ ಒಂದು ಮಾತನ್ನ ಕಂಠಘೋಷವಾಗಿ ದಯಮಾಡಿ ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಗೆದ್ದೇ ಹೋದ್ರೆ ಈ ಪರಿಷ್ಕರಣೆಯ ಹೆಸರಿನಲ್ಲಿ ಸಕ್ರಿಯರಾಗದೆ ಹೋದ್ರೆ, ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಗೆದ್ದೇ ಹೋದ್ರೆ ಬಹುಶಃ 2022 ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸೋಲ್ಬಿಟ್ಟು ಮತ್ತೆ ಪಂಚಾಯಿತಿ ಅವಾಗ 28 ಮಕ್ಕಳಿಗೆ ಏನಪ್ಪ ಅಂದ್ರೆ ಯಾರೋ ಒಬ್ಬರು ಪಾಪ ಈ ನಮಗೆ ಎಲ್ಲರಿಗೆ ಗೊತ್ತಿರಬೇಕು. ಜೆಡಿಎಸ್ ಅಂದ್ರೆ ಸಾಕಷ್ಟು ಹಣ ಸಂಪನ್ಮೂಲವನ್ನ ಹೊಂದಿರತಕ್ಕಂಥ ಮುಖಂಡರು ಬಹುತೇಕ ಯಾವುದೇ ಕ್ಷೇತ್ರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಕ್ಷ ಕಾರ್ಯಕರ್ತರು ಮುಖಂಡರುಗಳ ಆಸ್ತಿ ಮಾತ್ರ ಏನು ಯಾವ ರೀತಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರನ್ನು ಸೇರ್ಪಡೆ ಮಾಡಬೇಕು, ಆ ಸೇರ್ಪಡೆ ಆದ್ರೆ ನಿಮ್ಮಲ್ಲಿ ಯಾವ ರೀತಿ ಆಗ್ಬೇಕು, ಏನೆಲ್ಲ ಫೀಡ್ ಮಾಡಬೇಕು ಅನ್ನೋದನ್ನೇ ಈಗಾಗಲೇ ನಿಮ್ಗೇನು ನಮ್ಮ ಅಕ್ಷಯ್ ಅವರು ಕೊಟ್ಟಂತ ಪುಸ್ತಕದಲ್ಲಿ ಪೇಜ್ ನಂಬರ್ 8ರಲ್ಲಿದೆ, 8, 9ರಲ್ಲಿ ಇದೆ. ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅವಾಗ ನಾವು ಏನು ಕೈ ಬಿಟ್ಟು ಹೋಗಿರೋಂಥವ್ರನ್ನ ಅಥವಾ ಕೈ ಬಿಡಬೇಕಾದಂಥವ್ರನ್ನ ಎರಡಕ್ಕೂ ಸಹ ಇಲ್ಲಿ ನಮ್ಗೆ ಅವಕಾಶವನ್ನು ಚುನಾವಣಾ ಆಯೋಗ ಕಲ್ಪಿಸಿಕೊಟ್ಟಿದೆ. ದಯಮಾಡಿ ಈ ಪಕ್ಷದ ದೃಷ್ಟಿಯಿಂದ 2028ರ ದೃಷ್ಟಿಯಿಂದ ಈ ವಿಶೇಷ ಸಮಗ್ರ ಪರಿಷ್ಕರಣೆ ಜೊತೆನಲ್ಲಿ ಪಕ್ಷದ ಸಕ್ರಿಯ ಮುಖಂಡರು, ಬಹುಶಃ ಯಾರನ್ನ ಅಂದ್ರೆ ಅವ್ರನ್ನೇ BLA ಆಗಿ ಕೊಟ್ಟಿರ್ಲಿಕ್ಕೆ, BLA ಆಗಿ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕ್ರಿಯಾಶೀಲರಿರ್ತಾರೆ, ಯಾರು ಈ ಕೊಟ್ಟಂತ ಕೆಲಸವನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ, ಬಹುಶಃ ಅಂತವ್ರನ್ನ 242 ಜನ ಆಯ್ಕೆ ಮಾಡಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇದು ಬಹುಶಃ ಮೊದಲ ಸಭೆ ಅಂತ ನಾನಾದ್ರೂ ಭಾವಿಸ್ತೇನೆ. ಮತ್ತೆ ಸಭೆಗಳಲ್ಲಿ ಈಗಾಗಲೇ ಏನು ಆರಂಭದಿಂದ ಒಂದು ಪೇಜಿನಿಂದ ಕೊನೆಯವರೆಗೆ ಇಲ್ಲಿ ಏನು ಅಳವಡಿಸಿದ್ದಾರೆ ಅಲ್ಲಿನ ಅದ್ರ ಮೂಲಕನೂ ಸಹ ತಮಗೆ ಮನವರಿಕೆ ಮಾಡಿಕೊಡ್ತಾರೆ. ಈ ಮನವರಿಕೆಯನ್ನ ತಾವು ಅರ್ಥ ಮಾಡ್ಕೊಂಡು ತಾವು ದಯಮಾಡಿ ಏನು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋದ್ರ ಜೊತೆನಲ್ಲಿ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕಾ ಪಂಚಾಯಿತಿ ಇರ್ಬೋದು, ಗ್ರಾಮ ಪಂಚಾಯಿತಿ ಚುನಾವಣೆಗಳಿರ್ಬೋದು, ಅದಕ್ಕೆ ಈ ಪರಿಷ್ಕರಣೆ ಅತ್ಯಂತ ಮಹತ್ವಪೂರ್ಣ ಅಂತ ಮಾತು ಹೇಳ್ತಾ ತಾವು ಏನು ಈ ಕಾರ್ಯಕ್ರಮ ಈ ಒಂದು ಎಸ್ಐಆರ್ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡಿ ಆಯಾ ಬೂತಲ್ಲಿ
ಬೇಕಿದ್ದರೆಲ್ಲ ಸೇರಿಸ್ಕೊಂಡು ಸುಮ್ಮನೆ ಸುಮಾರು ಓಟ್ಗಳು ಸೇರಿಸ್ಕೊಂಡು ಇದು ಮಾಡ್ಕೊಂಡಿರ್ತಾರೆ. ನಾವು ಯಾಕಪ್ಪ ಈ ಬೇರೆ ನಮ್ಮನ್ನ ಮಾಡೋ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೆ ಆ ಬೇಕಿ ರೋಡೆಲ್ಲ ಸೇರ್ಕೊಂಡಾಗ ಕನಿಷ್ಠ ಇಡೀ ನಮ್ಮ ತಾಲೂಕು ಅಂತ ತಗೊಂಡಾಗ ಒಂದು 15,000-20,000 ಓಟ್ ಎಕ್ಸಸ್ ಇರ್ತದೆ. ಆ ಬೇರೆ ಆ ಭಾಗದಲ್ಲಿ ಯಾವ ಓಟ್ ಇದೆ, ನಮಗೆ ಬೇಕಿರೋ ಓಟ್ ಏನಿದೆ, ಈಗ ನಮ್ಮ ಬೇಕಿರೋ ಓಟ್ ನಾವು ಬೇಕಾಗಿರೋ ಅಂತ ಓಟಲ್ಲಿ ಕೈ ಬಿಟ್ಟಿರ್ತಾರೆ, ಅದನ್ನ ಸೇರಿಸ್ಕೊಳ್ಳೋ ಕೆಲಸನೂ ಮಾಡ್ಬೋದು. ಬೇಕಿಲ್ಲ ಮಜಾ ಮಾಡಿಸೋದ ಕೆಲಸ ಶಿಕ್ಷೆ ಇರ್ತದೆ. ಆ ಒಂದು ಇವತ್ತು ಎಲೆಕ್ಷನ್ ಆಫೀಸರ್ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ನಿಮ್ಗೆ ಏನು ಬೇರೆ ಸ್ಥಿತಿ ಚುನಾವಣಾ ಆಯೋಗ ಹೋಗುತ್ತೆ, ಅಲ್ಲಿಂದ ನಮ್ಮ ಚುನಾವಣಾ ಗಮನಕ್ಕೆ ಬರ್ತದೆ. ನಿಮ್ ಗಮನಕ್ಕೆ ಬಂದಾಗ ಅವ್ರು ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಬೇರೆ ಹೋದಾಗ ಆ ವಿಷಯ ಗಮನದಲ್ಲೇ ಅವ್ರು ಕೆಲಸ ಮಾಡ್ತಾರೆ. ಯಾವ ನಿಟ್ಟಿನಲ್ಲಿ ಮಾಡೋದ್ರಿಂದ ನಮ್ಗೆಲ್ಲೋ ಒಂದು ಕಡೆ ಒಂದು ಅನುಕೂಲ ಆಗ್ತದೆ. ಆ ಒಂದು ನಾಳೆ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, MLA ಚುನಾವಣೆ ಇರ್ಬೋದು, ಅದರಿಂದ ಬಹಳಷ್ಟು ಅನುಕೂಲವಿದೆ ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಪಕ್ಷದ ನೇತಾರರಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರೆಲ್ಲ ಹೆಚ್ಚಿನ ಹೇಳಿದರೆ ನಾನು ಜಾಸ್ತಿ ಇಷ್ಟಪಡಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಪಕ್ಷ ನಿಮ್ ಜೊತೆ ಇರಬೇಕು, ನೀವು ಪಕ್ಷದ ಜೊತೆ ಇರಬೇಕು ಅನ್ನೋ ಒಂದು ಭಾಗವಾಗಿ ಈ ಪಕ್ಷ ಈ ತರ ಒಂದು ಕಾರ್ಯಕ್ರಮ ಮಾಡಿದೆ. ದಯಮಾಡಿ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜನ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಕಾರಣಾಂತರದಿಂದ ಬಂದಿಲ್ಲ, ತೊಂದರೆ ಇಲ್ಲ. ಇಲ್ಲಿ ನಡೆದಂತ ವಿಚಾರಗಳನ್ನ ದಯಮಾಡಿ ನೀವೆಲ್ಲ ನಿಮ್ಮ ಈಗ ಸಪೋಸ್ ನಿಮ್ಮ ಊರಲ್ಲಿ 6 ಬೂತ್ ಇದ್ರೆ 3 ಬೂತ್ ಜನ ಬಂದಿದ್ರೆ ಆ ಬಂದಿರೋ 3 ಬೂತ್ ನಂತವರು ಪಕ್ಕದ 3 ಬೂತ್ವರೆಗೆ ಇವತ್ತು ನಮ್ಮ ಏನು ಅಕ್ಷಯ್ ಅವರು ಇವತ್ತು LED ಸ್ಕ್ರೀನ್ ಒಂದು ಅನೌನ್ಸ್ಮೆಂಟ್ ಮಾಡಿ ಏನು ಅವ್ರ ವಿವರಗಳನ್ನ ತಲುಪಿಸ್ತಾರೆ. ದಯಮಾಡಿ ಬಂದಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಆ ವಿವರಗಳನ್ನ ನೀವು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡುವಂತ ರಂಗಮ್ಮನವರು ಅಂತ ಇದ್ರೆ ಅದು ಜನತಾದಳ, ಅದು ರೂಪಾಂತರಗೊಂಡು ಇವತ್ತು ಜಾತಿಯಾಗಿದ್ದ ಜನತಾದಳವಾಗಿ ಏನು ಒಂದು ಶಕ್ತಿ ಹೊಂದಿದೆ. ಇವತ್ತು ನಮ್ಮ ಶಕ್ತಿನ ಕಳ್ಕೊಂಡಿಲ್ಲ ಅನ್ನೋ ಒಂದೇ ಒಂದು ದೃಷ್ಟಿ ಹೇಳೋದಾದ್ರೆ ಇವತ್ತು ಕೇಂದ್ರ ಸರ್ಕಾರದ ಭಾಗವಾಗಿ ನಮ್ಮ ಕುಮಾರಣ್ಣವರು ಒಂದು ಸಂಪುಟದಲ್ಲಿ ಸಚಿವರಾಗಿ ಈ ಪಕ್ಷನ ಮತ್ತು ಈ ದೇಶನ ಈ ರಾಜ್ಯನ ನಮ್ಮ ಪಕ್ಷದ ಭಾಗವಾಗಿ ಮುನ್ನಡೆಸ್ತಾ ಇದ್ದಾರೆ. ಆದ್ರಿಂದ ನಮ್ಮ ಪಕ್ಷ ಕಾರ್ಯಕರ್ತರು ದಯಮಾಡಿ ತಾವೆಲ್ಲ ಮೊನ್ನೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಒಂದು 2-3 ಡೇಸ್ಗಿಂತ ಓಡ್ತಾ ಇದೆ. ಮಂಡ್ಯ ಶಾಸಕರು ಯಾರು ಮಂಡ್ಯ ಉದಯ್ ಅವರು ಮೊನ್ನೆ ಒಂದು ಇಂಟ್ರೂ ಮಾಡಿದ್ದಾರೆ, ನೀವೆಲ್ಲ ನೋಡ್ತಾ ಇರ್ಬೋದು ಅನ್ಸುತ್ತದೆ. ಯಾವುದೋ ಒಂದು ಪ್ರಸ್ತುತ ಇಂಟ್ರೂ ಮಾಡಿದ್ದಾರೆ. ಜನತಾದಳ ಅಂತ ಕಾರ್ಯಕರ್ತರು ನನ್ನ ಪಾರ್ಟಿಗೆ ಬೇಕು, ಕಾಂಗ್ರೆಸ್ ಪಾರ್ಟಿಗೆ ಬೇಕು ಅಂತ ಕೇಳಿದ್ದಾರೆ. ಯಾಕೆ ಕೇಳಿದ್ದಾರೆ ಅಂತಂದ್ರೆ ಅವ್ರು ಹೇಳ್ತಾರೆ ಈ ಕಾರ್ಯಕರ್ತರು ಎಂತವ್ರು ಅಂತಂದ್ರೆ ಚುನಾವಣೆ ಬಂದ್ರೆ ಪಾಪ ಅವರೇ ದುಡ್ಡು ಹಾಕೊಂಡು ಎಲೆಕ್ಷನ್ ಮಾಡ್ತಾರೆ, ಅವ್ರ ಕರ್ಮ ಏನ್ರಿ, ಅವ್ರ ಜನತಾದಳದ ಏನಿಲ್ಲ. ಆದ್ರೂ ನಮ್ಮ ಜನತಾ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಗಮ್ನವರು ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ಅದೇ ರೀತಿ ರಂಗರಾಮಣ್ಣವರು ಹೇಳಿದ್ರು, ಲಕ್ಷ್ಮೀ ಕೂಡ ಬಹಳಷ್ಟು ವಿಚಾರಗಳನ್ನ ತಮ್ಮ ಗಮನಕ್ಕೆ ತಂದ್ರು. ಈ ಕಡೆ ಈಗ ಏನು ಈ ಒಂದು ಕಾರ್ಯಾಗಾರದ ಉದ್ದೇಶ ಬಹುಶಃ ಎಲ್ಲರೂ ಕೂಡ ತಮ್ಮ ಮತದಾರರ ಪಟ್ಟಿ ಇದೆ. ಆ ಮತದಾರರ ಪಟ್ಟಿಯಲ್ಲಿ ಏನಾದರೂ ಲೋಪದೋಷಗಳಿದೆಯಾ, ಏನಾದರೂ ಬದಲಾವಣೆಗಳಾಗಬೇಕಾಗ, ಯಾರೋ ಸೇರಿಸಬೇಕಾಗಿರ್ತದ, ಈಗ ಬೇರೆ ಯಾವುದೋ ಊರಲ್ಲಿ ಇರ್ತಾರೆ, ಅವ್ರು ಮತ್ತೆ ಹಿಂಬರೋಗಿರ್ತಾರೆ, ಆ ಮತದಾರರ ಪಟ್ಟಿಯಲ್ಲಿ ಮತ್ತೆ ಅವ್ರನ್ನ ಸೇರಿಸಬೇಕಾಗ್ತದ, ನೀರೋಗಿರ್ತಕ್ಕಂಥವ್ರನ್ನ ತೆಗೆದುಬೇಕಾಗಿದ್ದ ವಿಚಾರ ಇದೆ. ಇವೆಲ್ಲವೂ ಕೂಡ ಡಿಎಲ್ಎಗಳು ತಾವೇನು ತಮ್ಮ ಬೂತ್ಗಳಲ್ಲಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅವರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣನವರು, ನಮ್ಮ ಪಕ್ಷದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಈ ಪಕ್ಷವನ್ನ ಸಂಘಟನೆಯನ್ನ ಅತ್ಯಂತ ಮೇಲ್ಮಟ್ಟದಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದರ ಒಂದು ಭಾಗ ಇವತ್ತು ಈ ಒಂದು ನಮ್ಮ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಪಕ್ಷ ಏನಿದೆ ನಿಜವಾಗ್ಲೂ ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿರ್ತಕ್ಕಂಥ ಪಕ್ಷ ಈ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಮತ್ತೆ ನಮ್ಮ ನಾಯಕರು ಕೊಡ್ತಕ್ಕಂಥ ಆದೇಶಗಳು ಏನಿದೆ ಅವುಗಳ
ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನ್ ಹೇಳ್ತೀರಾ, ತಾವುಗಳು ತಮ್ಮ ತಮ್ಮ ಬೂತ್ನಲ್ಲಿ ಕೆಲಸವನ್ನ ಮಾಡಬೇಕಾಗ್ತದೆ. ಈ ಹಿಂದೆ ನಾವೇನ್ ಮಾಡ್ತಿದ್ವಿ, ಕಾರ್ಯಕ್ರಮಗಳು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಬರ್ತಾ ಇದ್ದಾರೆ, ರಕ್ಷಣಾ ಬರ್ತಾ ಇದ್ದಾರೆ, ಮತ್ತು ನಾವು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳನ್ನ ಸೇರಿಸಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಆದ್ರೆ ಈಗಿರ್ತಕ್ಕಂಥದ್ದು ನಾವು ನಮ್ಮ ಬೂತ್ ಲೆವೆಲ್ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈಗ ನಮ್ಮ ನಾಯಕರು ಹೇಳಿದ್ದಾರೆ, ಅದನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವೆಲ್ಲರೂ ಕೂಡ ಮತ ಪರಿಷ್ಕರಣೆ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಒಂದಷ್ಟು ತೀರ್ಮಾನ ತಗೊಂಡು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನು ಅನಧಿಕೃತ ಓಟ್ಗಳೇನು ಸೇರ್ಪಡೆ ಇತ್ತು ಅದನ್ನು ಆದಷ್ಟು ಡಿಲೀಟ್ ಮಾಡಿಸೋಂಥ ವ್ಯವಸ್ಥೆ. ಆಮೇಲೆ ಎರಡೆರಡು ಕಡೆ ಓಟು ಇತ್ತು, ಅದು ನಮಗೆ ತೊಂದರೆ ಆಗ್ತಾ ಇತ್ತು. ಅದನ್ನು ಆದಷ್ಟು ಡಿಲೀಟ್ ಮಾಡಿ ಏನು ನಮಗೆ ಬೇಕಿರೋಂಥ ಓಟೇ ನಮ್ಮ ಸೆಂಟ್ರಲ್ ಓಟ್ ಇತ್ತು, ಏನೋ ಇನ್ನೊಂದು ಕಡೆ ಮಿಸ್ ಆಗಿರೋದು ಅವನ್ನ ಸೇರ್ಪಡೆ ಅಂತ ಒಂದು ಕಾರ್ಯಕ್ರಮ ಮಾಡಿ ಏನು ನಮ್ಮ BLAಗಳೊಂದಿಗೆ ನಾವು ಆಯ್ಕೆ ಮಾಡಿದ್ದೀವಿ, ಅವ್ರಿಗೆ ಹೆಚ್ಚಿನ ಅಧಿಕಾರ ನಾವು ಪಕ್ಷದಿಂದ ಕೊಡ್ತಾ ಇದ್ದೀವಿ. ಇವತ್ತು ಚುನಾವಣೆ ಕಮಿಷನ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಏನೇ ಒಂದು ಸೇರ್ಪಡೆ ಇರ್ಬೋದು, ಇಲ್ಲ ಅವ್ರು ಕೈ ಬಿಡೋಂಥ ಕಾರ್ಯಕ್ರಮ ಇರ್ಬೋದು, ನಮ್ಮ BLAಗಳ ಗಮನಕ್ಕೆ ಬರೆದು ಅವ್ರು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಆ ಒಂದು ಮಟ್ಟಕ್ಕೆ ನಾವು ಇವತ್ತು ಇದನ್ನು ಕಾರ್ಯಕ್ರಮ ರೂಪಿಸ್ಕೊಂಡು ಈ ಒಂದು ಕಾರ್ಯಾಗಾರ ನಾವು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಜನತಾದಳ ಇಲ್ಲವೇ ಇಲ್ಲ ಅಂತ ಸಂಗ್ರಹ ಮಾಡಿಕೊಟ್ಟಿರೋ ಜನಕ್ಕೆ 28ರ ಚುನಾವಣೆ ಒಳಗೆ ಜನತಾದಳ ಏನು ಅಂತ ತೋರಿಸೋ ಒಂದು ನಾವು ತಯಾರಾಗ್ತೀವಿ. ಕೊಡ್ಗೆರೆ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಬೂತ್ಗಳಿಂದ ಬೂತ್ ಲೆವೆಲ್ ಏಜೆಂಟ್ಗಳು ಇವತ್ತು ಈ ಒಂದು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಾಗಾರಕ್ಕೆ ಎಲ್ಲರೂ ಕೂಡ ಬಂದು ಯಾವ ರೀತಿ ಪರಿಷ್ಕರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೂತ್ ಲೆವೆಲಲ್ಲಿ ನಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವರ್ಕ್ಶಾಪನ್ನು ಮಾಡ್ತಾ ಇದ್ದೇವೆ. ಈ ಒಂದು ವರ್ಕ್ಶಾಪ್ನಲ್ಲಿ ಯಾವ ರೀತಿ ನಾವು ವೋಟರ್ ಲಿಸ್ಟ್ಗಳನ್ನು ನಾವು ಆ್ಯಡ್ ಮಾಡ್ಕೋಬೇಕು, ಹೊಸದಾಗಿ ಸೇರಿಸಬೇಕು, ಅಥವಾ ಹೊರಗಡೆ ಇರ್ತಕ್ಕಂಥವ್ರನ್ನ ಮತ್ತೆ ನಾವಿಲ್ಲಿ ನಮ್ಮ ಊರಿನಲ್ಲೇ ಅವ್ರನ್ನ ವೋಟರ್ ಲಿಸ್ಟಲ್ಲಿ ಸೇರಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಗಾರವನ್ನು ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು, ನಮ್ಮ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ನೀಡಿರುವ ಸೂಚನೆ ಮೇರೆಗೆ ಈ ದಿನ ಕೊರಟಗೆರೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವರ್ಕ್ಶಾಪನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಮತದಾರರು ಅಲ್ಲ, ಅದು ನಂತರದ ಪ್ರಕ್ರಿಯೆ. ಅದು ನಾವು ಏನು ನಮ್ಮ ನಾಯಕರುಗಳು ಯಾವ ರೀತಿ ಸೂಚನೆ ಕೊಡ್ತಾರೆ, ಅವ್ರು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಪಂಚಾಯತಿ ಬಗ್ಗೆ ಇವತ್ತು ನಾವು ಎರಡೂ ಪಕ್ಷಕ್ಕೆ ವಿಶೇಷ ಸಮಗ್ರ ಪರಿಷ್ಕರಣೆ ಈ ಒಂದು ಕಾರ್ಯಕ್ರಮದ ಕಾರ್ಯಾಗಾರವನ್ನು ನಮ್ಮ ಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಧಾಕರ್ ಅವರ ನೇತೃತ್ವದಲ್ಲಿ ಇವತ್ತು ಮತದಾರರ ಪಟ್ಟಿ ಸಮಗ್ರವಾಗಿ ಪರಿಷ್ಕರಣೆ ಆಗಬೇಕು. ಜೊತೆಗೆ ಇವತ್ತು ನಾವು ಮತದಾರರನ್ನು ಇವತ್ತು ಜಾತ್ಯತೀತ ಜನತಾ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಕ್ಷ ಬಹಳಷ್ಟು ಸುಭದ್ರವಾದಂಥ ಒಂದು ಸ್ಥಿತಿಯಲ್ಲಿ ಒಂದು 2028ರ ಚುನಾವಣೆ ಹೊತ್ತಿಗೆ ನಾವು ನಮ್ಮ ಕಾರ್ಯಕ್ರಮಗಳನ್ನು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಪಕ್ಷವನ್ನು ಮತ್ತಷ್ಟು ಬಲಪಡಿಸಿ NDA ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು 2028ಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಸೇರಿಕೊಂಡು ಸುಮಾರು 150 ಸ್ಥಾನಗಳಿಗಿಂತಲೂ ಕೂಡ ಹೆಚ್ಚು ಸ್ಥಾನಗಳನ್ನು ಗಳಿಸಬೇಕು ಉದ್ದೇಶ. ಆ ಕಾರಣದಿಂದ ನಾವು ಇವತ್ತು ಭಾಳಷ್ಟು ಶ್ರಮವಹಿಸಿ ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈ ಕಾರ್ಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಸುಧಾಕರ್ ಲಾಲ್ ಅವರು ಪಕ್ಷ
ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಸೇರಿ ಸಂತೋಷ ವಿಷಯ ಸದಸ್ಯರಿಗೆ ಇಷ್ಟಪಡ್ತೀನಿ.